ಹೇಗಾದ್ರೂ ಮಾಡಿ ಕರ್ಣನ್ನ ಈ ಸೇವಂತಿ ವಿರುದ್ಧ ಎತ್ಕಟ್ಬೇಕಲ್ಲ. ಅಕ್ಕ, ಕೃಷ್ಣ ಇನ್ನೂ ಎದ್ದಿಲ್ವಾ? ಎದ್ದಿದ್ದಾನೆ ಮೀರಾ. ಅಶ್ವಿನ್ ಅವನ ಸ್ನಾನ ಮಾಡ್ಸೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾನೆ. ನಿನ್ಗೆ ಇಡ್ಲಿ ಹಾಕ್ಲಾ? ಬೇಡ ಅಕ್ಕ. ಯಾಕೆ ಮೀರಾ, ಹಸ್ವಿಲ್ವಾ ನಿನ್ಗೆ? ಯಾಕೆ ಬೇಡ ಅಂತಿದ್ಯಾ? ಊಟ ತಿಂಡಿ ಏನ್ ಬಿಡಿ ಅಕ್ಕ, ರೋಡಲ್ಲಿ ಹೋಗೋ ನಾಯಿನೂ ತಿನ್ನುತ್ತೆ. ಆದ್ರೆ ಫ್ಯಾಮಿಲಿ ಮೆಂಬರ್ಸ್ ಆಗಿ ನಮ್ಮನ್ ಯಾರು ನಂಬಲ್ವಲ್ಲ. ಎಂತ ನಾಯಿ ಬಾಳು ನಂದು. ಯಾಕೆ ಮೀರಾ, ಯಾಕೆ ಈ ಥರ ಮಾತಾಡ್ತಾ ಇದೀಯಾ? ಕೃಷ್ಣನ್ ವಿಚಾರದಲ್ಲಿ ನೀವು ನಡ್ಕೊಳ್ತಾ ಇರೋದು ನನಗೊಂಚೂರು ಇಷ್ಟ ಆಗ್ತಿಲ್ಲ ಅಕ್ಕ. ಅಲ್ಲ ಅಕ್ಕ, ನಾನು ಏನ್ ಮಾಡಿದ್ದೀನಿ ಅಂತ ನೀವ್ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಕೃಷ್ಣನ ನನ್ ಕೈ ಕೊಟ್ರೆ ನಾನೇನು ಅವನ್ನ ತಿನ್ಕೋತೀನ? ಕೃಷ್ಣ ಅಂದ್ರೆ ನನಗೂ ಇಷ್ಟ ಇರಲ್ವಾ ಅಕ್ಕ? ಮನೇಲಿ ನಾನೊಬ್ಳಿರ್ಬೇಕಾದ್ರೆ ಅಶ್ವಿನ್ ಕೈಗೆ ಮಗು ಕೊಡೋ ಅವಶ್ಯಕತೆ ಏನಿದೆ ಅಕ್ಕ? ಹಾಗೆಲ್ಲ ಏನೂ ಇಲ್ಲ ಮೀರಾ. ಅಶ್ವಿನ್ ಬಂದ, ಅವನ್ ಜೊತೆ ಕಳಿಸ್ಕೊಟ್ಟೆ ಅಷ್ಟೇ. ಏನು ಅಪ್ಪ, ನನಗೆ ಇದನ್ನೆಲ್ಲ ನಂಬೋಕೆ ಆಗ್ತಿಲ್ಲ. ಅದಕ್ಕೆ ನಿಮ್ಮ ಮನ್ಸಲ್ಲಿ ಏನೇನಾಗ್ತಿದೆ, ನೀವೇನಕ್ಕೆ ಮಗುನ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಅಶ್ವಿನ್ ಹೇಳ್ದ. ಇಂಥ ಸಿಚುವೇಶನ್ನಲ್ಲಿ ಕೃಷ್ಣನ ನಿಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ ಕಷ್ಟ. ನಿಮ್ಮ ಮನ್ಸರಿ ಹೋಗೋವರೆಗೂ ಆ ಜವಾಬ್ದಾರಿನ ಮೀರಾ ಕೊಡ್ಬೋದಲ್ವಾ? ಪರವಾಗಿಲ್ಲ ಬಿಡು, ಅಶ್ವಿನ್ ಮ್ಯಾನೇಜ್ ಮಾಡ್ತಾನೆ. ಅವನೇನು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿಲ್ವಲ್ಲ? ಆಗಲ್ಲ ಅರ್ಜುನ್. ಅಶ್ವಿನ್ ಹೊರಗಡೆ ಕೆಲಸ ಮಾಡ್ತಾನೆ, ಕೇಟ್ರಿಂಗು ಅದು ಇದು ಅಂತ ಹೊರಗಡೆ ಹೋಗ್ತಾನೆ ಇರ್ತಾನೆ. ಮೀರಾ ಆದ್ರೆ ಮನೇಲೇ ಇರ್ತಾಳೆ, ಅವಳಿಗೆ ಕೊಡ್ಬೋದಲ್ವಾ? ಅಕ್ಕ, ಇವತ್ತಿಂದ ಕೃಷ್ಣನ್ ನಾನ್ ನೋಡ್ಕೊಳ್ಳ. ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಪರಿಸ್ಥಿತಿ ತರ್ತಾ ಇದೀಯಾ? ಪ್ರಿಯಾಗೆ ಮಕ್ಕಳನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಈಗ ಇವಳ ಮೇಲೆ ಪ್ರಿಯಾ ಪ್ರಭಾವ ಇರೋದ್ರಿಂದ ಆಮೇಲೆ ಇವಳು ನನ್ ಮಗುಗೇನಾದ್ರೂ ತೊಂದರೆ ಮಾಡ್ಬಿಟ್ರೆ? ಯಾಕಕ್ಕ ಯೋಚನೆ ಮಾಡ್ತಿದ್ದೀರಾ? ನಿಮಗ್ ನನ್ ಮೇಲೆ ನಂಬಿಕೆ ಇಲ್ವಾ? ಹಾಗೇನಿಲ್ಲ. ಒಂದ್ ಕೆಲ್ಸ ಮಾಡಿ, ನೀನು ಅಶ್ವಿನು ಇಬ್ರು ಸೇರಿ ನೋಡ್ಕೊಳ್ಳಿ. ಬೇಡ ಅದಕ್ಕೆ, ಇವಳನ್ನ ಕಂಡ್ರೆ ಸಾಕು, ಅವನು ಹುರ್ಕೋತಾನೆ. ನಿಮಗ್ ನಂಬಿಕೆ ಇದ್ರೆ ಕೃಷ್ಣನ್ನ ಇವಳಿಗೆ ಒಪ್ಸಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಏಯ್ ಛೇ, ಆ ಥರ ಇಲ್ಲ, ಏನೂ ಇಲ್ಲ. ನಮ್ ಕೃಷ್ಣ ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು. ಸರ್, ನೀವೇನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಾನ್ ಕೃಷ್ಣನ್ನ ಹುಷಾರಾಗಿ ಚೆನ್ನಾಗಿ ನೋಡ್ಕೊಳ್ತೀನಿ. ಮೀರಾ, ನೀನ್ ಹೋಗಿ ಕರ್ಕೊಂಡ್ ಬಾ. ಅಶ್ವಿನಿಗೆ ನಾನು ಹೇಳ್ತೀನಿ. ಅಯ್ಯೋ ಬೇಡಪ್ಪ, ಆಮೇಲೆ ಅವ್ನು ನನ್ನ ಜೊತೆ ಜಗಳಕ್ಕೆ ಬರ್ತಾನೆ. ಅವನೇನು ಜಗಳ ಮಾಡಲ್ಲ, ನಾನು ಹೇಳ್ತೀನಿ ಅಂದೆ ಅಲ್ವಾ? ಹೋಗು. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಏಯ್, ಎಲ್ಲೋಗ್ತಿದ್ಯಾ? ಕೂತ್ಕೋ, ಪೂರ್ತಿ ಖಾಲಿ ಮಾಡು. ಕರ್ಣ ಸಾಕು. ಅದೆಲ್ಲ ನನಗೆ ಗೊತ್ತಿಲ್ಲ. ಈ ಗುಡ್ ನ್ಯೂಸ್ ಸಿಕ್ಕಿದೆ ತಾನೆ, ಪೂರ್ತಿ ತಿನ್ಲೇಬೇಕು. ಇರು, ನಾನೇ ತಿನ್ನಿಸ್ತೇನೆ. ಎಲ್ಲಿ ಇವನು ಹುಚ್ಚಾಟಕ್ಕೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇವನು ಇವಳನ್ನ ಮೀರಾ ಅನ್ಕೊಂಡ್ರು ಒಂದೇ, ಮಣಿ ಅನ್ಕೊಂಡ್ರು ಒಂದೇ. ಇಬ್ರು ಒಳ್ಳೆಯವರಲ್ಲ. ಇಬ್ರಿಂದನೂ ನಮ್ಮ ಕುಟುಂಬಕ್ಕೆ ಆಪತ್ತೆ.